ಎಲ್ಲರಿಗೂ ನಮಸ್ಕಾರ. ಲಾರ್ಜ್ ಬಾಲ್ಡ್ ಏರಿಯಾ ಇದ್ರೆ ಒಂದೇ ಸೆಷನ್ ನಲ್ಲಿ ಏನಾದರೂ ಮ್ಯಾಕ್ಸಿಮಮ್ ಬೆನಿಫಿಟ್ ಮಾಡಬೇಕಂದ್ರೆ ಯಾವ ಥರ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗುತ್ತೆ ಆ ಥರ ಒಂದು ವಿಡಿಯೋ ಮಾಡಿ ರಿಸಲ್ಟ್ಸ್ ತೋರಿಸೋಣ ಅಂತ ಉದ್ದೇಶ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ನಿಮಗೆ ಆ ಥರ ಪೇಷಂಟ್ ರಿಸಲ್ಟ್ಸ್ ಹೆಂಗೆ ಬರ್ತಾವ ಅಂತ ಒಂದು ಡೀಟೇಲ್ಸ್ ನಿಮಗೆ ಅರ್ಥ ಆಗ್ತದೆ. ಇವರಿಗೆ ಬೇಸಿಕಲಿ ಫ್ರಂಟಲ್ ಫೋರ್ಹೆಡ್ ಬಹಳ ದೊಡ್ಡದಾಗಿದೆ. ಬಿಕಾಸ್ ಆಫ್ ಲಾರ್ಜ್ ಫೋರ್ಹೆಡ್ ನಮಗೆ ಗ್ರಾಫ್ಟ್ಸ್ ಇಂಪ್ಲಾಂಟೇಷನ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಬೇಕಾಗ್ತವೆ. ಬಟ್ ಅದೇ ರೀತಿ ಅವ್ರಿಗೆ ಮಧ್ಯದಲ್ಲಿ ಸ್ವಲ್ಪ ಡೆನ್ಸಿಟಿ ಬೇಕು. ಸೊ ಬಟ್ ಅವರಿಗೆ ನಾನು ಒಂದೇ ಸೆಷನ್ನಲ್ಲಿ ಆದರೆ ಬೆಟರು ಅಂತ ಒಂದು ಟೈಮ್ ಕನ್ಸ್ಟೆಂಟ್ ಇದೆ. ಸೊ ಆ ಟೈಮ್ನಲ್ಲಿ ನಾವೇನು ಮಾಡಬೇಕಂದ್ರೆ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಪ್ಲಾನಿಂಗು ಮತ್ತು ಡಿಸೈನು ಚೆನ್ನಾಗಿರಬೇಕು. ಇಲ್ಲಾಂದರೆ ಟೋಟಲ್ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗೋ ಪ್ರಮಾದ ಇದೆ ಅವರಿಗೆ. ಮತ್ತು ಈಗ ಇವ್ರಿಗೆ ಯಾವ ಥರ ಪ್ಲಾನ್ ಮಾಡಿದೀವಿ ಅಂದರೆ ಸ್ವಲ್ಪ ಮೇಲೆ ಹೇರ್ ಲೈನ್ ತಗೊಂಡಿದ್ವಿ. ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗ್ರಾಫ್ಟ್ಸ್ ನಾವು ಸೇವ್ ಮಾಡಿಕೊಂಡು ಮಿಡ್ ಸ್ಕ್ಯಾಲ್ಪ್ನಲ್ಲಿ ಇಂಪ್ಲಾಂಟ್ ಮಾಡ್ಬೋದು. ಆವಾಗ ಮಿಡ್ ಸ್ಕ್ಯಾಲ್ಪ್ನಲ್ಲಿ ಡೆನ್ಸಿಟಿ ಚೆನ್ನಾಗಿ ಬರುತ್ತೆ. ಸೊ ಈ ಕಾರಣಕ್ಕಾಗಿ ಇವರಿಗೆ ಪ್ಲಾನಿಂಗ್ ಸ್ವಲ್ಪ ಚೇಂಜ್ ಮಾಡಿ ಬೆಟರ್ ಹೇರ್ ಲೈನ್ ಡಿಸೈನ್ ಮಾಡಿದ್ವಿ. ಈಗ ಮಾರ್ಕಿಂಗ್ನಲ್ಲಿ ನೋಡ್ಬೋದು ಅದು ಯಾಕೆ ಆ ಥರ ತಗೊಂಡಿದೀವಿ ಅಂತ. ಬೇಕಾದರೆ ಸೆಕೆಂಡ್ ಸೆಷನ್ನಲ್ಲಿ ಇವ್ರಿಗೆ ಕೆಳಗಡೆ ಮಾಡ್ಕೋಬೋದು. ಸೊ ಈ ರೀತಿಯಿಂದ ಅವರಿಗೆ ಫಸ್ಟ್ ಸೆಷನ್ನಲ್ಲಿ ಗ್ಯಾರಂಟಿಡ್ ಸೇಫ್ ಕೈಂಡ್ ಆಫ್ ರಿಸಲ್ಟ್ಸ್ ಬಂದೇ ಬರ್ತದೆ. ಸೊ ಆ ಥರ ರಿಸಲ್ಟ್ಸ್ ಬಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಚೆನ್ನಾಗಿರ್ತದೆ. ಈ 8 ತಿಂಗಳಾದ್ಮೇಲೆ ನೋಡಿದ್ರೆ ರಿಸಲ್ಟ್ಸ್ ನೋಡಿದ್ರೆ ನ್ಯಾಚುರಲ್ ಹೇರ್ ಲೈನು, ನ್ಯಾಚುರಲ್ ಬ್ಲೆಂಡಿಂಗ್ ಆಗಲಿ ಮತ್ತು ಡೆನ್ಸಿಟಿ ಆಗಲಿ ಸೂಪರ್ ಬಂದಿದೆ. ಇದೇನಂದ್ರೆ ನಾವು 1-2 ಸೆಂಟಿಮೀಟರ್ ಕೆಳಗಡೆ ಮಾಡ್ಕೊಂಡ್ರೆ ಪ್ರಾಬಬ್ಲಿ ಇವ್ರಿಗೆ ಬಂದಿರೋ ರಿಸಲ್ಟ್ಸ್ನಲ್ಲಿ 50% ರಿಸಲ್ಟ್ಸ್ ಬರಲ್ಲ. ಸೊ ಯಾಕಂದ್ರೆ ಎಲ್ಲ ಗ್ರಾಫ್ಟ್ಸ್ಗಳು ಇಲ್ಲೆಲ್ಲ ವೇಸ್ಟ್ ಆಗ್ತವೆ. ಅದು ಭಾಳ ಮುಖ್ಯ, ಭಾಳ ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ಈಗ ಫಸ್ಟ್ ಫ್ರಂಟಲ್ ಹೇರ್ ಮಾಡ್ಕೊಂಡ್ರೆ ಫಸ್ಟ್ ಒಂದು 10 ಡೇಸ್ ನೋಡೋಕ್ಕೂ ಭಾಳ ಚೆನ್ನಾಗಿರ್ತದೆ. ಬಟ್ ಎಂಡ್ ಆಫ್ 8 ಮಂತ್ಸ್ ರಿಸಲ್ಟ್ಸ್ ಅಂತೂ ಬರಲ್ಲ. ಅದಕ್ಕಾಗಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಬರೀ ಏರ್ ಗ್ರಾಫ್ಟ್ಸ್ ಒಂದೇ ನಿಮಗೆ ಏರ್ ರಿಸಲ್ಟ್ಸ್ ಕೊಡಲ್ಲ. ಒಳ್ಳೆ ಏರ್ಲೈನ್ ಡಿಸೈನು, ಒಳ್ಳೆ ಆ್ಯಂಗುಲೇಷನ್ಸು, ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರೇ ಚೆನ್ನಾಗಿ ಬರ್ತದೆ. ಅದಕ್ಕಾಗಿ ಎಕ್ಸ್ಪರ್ಟ್ ಸರ್ಜನ್ ಹತ್ರ ಹೋಗಿ ನಿಮ್ಮ ಫೇಸ್ಗೆ ಪ್ರೊಫೈಲ್ಗೆ ಏನು ಏರ್ಲೈನ್ ಸೂಟ್ ಆಗುತ್ತೆ, ನಿಮ್ಮ ಏಜ್ ಪ್ರಕಾರ ಏನು ಸೂಟ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ ಆದ್ಮೇಲೆ ಟ್ರಾನ್ಸ್ಪ್ಲಾಂಟೇಷನ್ ಡೆಸಿಷನ್ ತಗೊಂಡ್ರೆ ಬೆಟರ್. ಸ್ವಲ್ಪ ಜನಗಳಿಗೆ ಈಗ ನಮ್ಗೆ ಫ್ರಂಟ್ ಬೇಕಂದ್ರೆ ಏನು ಮಾಡ್ಬೇಕಂತ ಹೇಳ್ತಾರೆ. ಇಂಥ ಪೇಷಂಟ್ಗಳಿಗೆ ಬೇಕಂದ್ರೆ ಸೆಕೆಂಡ್ ಸೆಷನ್ನಲ್ಲಿ ಫ್ರಂಟ್ ಮಾಡ್ಕೋಬಹುದು ಮತ್ತೆ ಟೆಂಪಲ್ ಆಂಗಲ್ಸ್ನಲ್ಲಿ ಮಾಡ್ಕೋಬಹುದು. ಸೊ ಫಸ್ಟ್ ಟೈಮ್ ಮಾಡಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಬರೀ ಫ್ರಂಟ್ ಹೇರ್ಲೈನ್ ಮತ್ತೆ ಹೇರ್ ಬರ್ತದೆ. ಮತ್ತೆ ಮ್ಯಾಕ್ಸಿಮಮ್ ಮಿಡ್ ಸ್ಕ್ಯಾಲ್ಪ್ನಲ್ಲಿ ನಮಗೆ ಹೇರ್ ಎಲ್ಲಿ ಬೇಕು ಅಲ್ಲಿ ಮಾತ್ರ ಡೆನ್ಸಿಟಿ ಬಹಳ ಕಡಿಮೆ ಆಗಿ ಇದಕ್ಕೂ ಡಿಫರೆನ್ಸ್ ಕಾಣ್ತದೆ. ಅವಾಗ ಚೆನ್ನಾಗಿ ಕಾಣೋದಿಲ್ಲ, ನ್ಯಾಚುರಲ್ ಆಗಿಲ್ಲ. ಈಗ ಇವರು ಬ್ಯಾಕ್ ಸೈಡ್ ಕೋಮ್ ಮಾಡ್ಕೋಬಹುದು, ಸೈಡ್ ಮಾಡ್ಕೋಬಹುದು, ಹೆಂಗ್ ಬೇಕಂತ ಸ್ಟೈಲ್ ಮಾಡ್ಕೋಬಹುದು, ಜೆಲ್ ಹಾಕೋಬಹುದು. ಬ್ಯೂಟಿಫುಲ್ ಆಗಿ ಬಂದಿದೆ ಡೆನ್ಸಿಟಿ. ಇದು ಕೇವಲ ಬೆಸ್ಟ್ ಡಿಸೈನ್, ಬೆಸ್ಟ್ ಪ್ಲಾನು, ಎಕ್ಸ್ಪರ್ಟ್ಸ್ ಹ್ಯಾಂಡ್ ಇಂದನೇ ಸಾಧ್ಯ ಇದೆ. ಅದಕ್ಕಾಗಿ ಒಳ್ಳೆ ಸರ್ಜನ್ ಭೇಟಿಯಾಗಿ ದೆನ್ ಮೇಕಪ್ ಯುವರ್ ಮೈಂಡ್ ಅಂಡ್ ಡೆಸಿಷನ್ ಟು ಗೆಟ್ ಇಟ್ ಡನ್. ಆ ಥರ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ಸ್ ಬರ್ತವೆ. ಥ್ಯಾಂಕ್ ಯು.